ಬಿಜೆಪಿ ವಿರುದ್ಧ ಕೊತ ಕೊತ ಕುದಿಯುತ್ತಿದ್ದಾರೆ ಸಿದ್ದರಾಮಯ್ಯ. ತನ್ನನ್ನ ಕೋರ್ಟ್ ಕಟಕಟೆಗೆ ತಂದು ನಿಲ್ಲಿಸಿದ್ದಕ್ಕೆ ಸಿದ್ದು ಕೆಂಡಾಮಂಡಲವಾಗಿದ್ದಾರೆ. ಬಿಜೆಪಿ ನಾಯಕರಿಗೆ ಶಾಕ್ ಕೊಡಲು ಸಿದ್ದು ಸೈಲೆಂಟ್ ಆಗಿಯೇ ಸ್ಕೆಚ್ ಹಾಕಿದ್ದಾರೆ. ಬಿಜೆಪಿ ಮಾಜಿ ಮಂತ್ರಿ ಮೇಲೆ ಬಿತ್ತು ಸಿಎಂ ಅವರ ವಕ್ರದೃಷ್ಟಿ. ಶೀಘ್ರವೇ ಬಿಜೆಪಿ ಮಾಜಿ ಸಚಿವರೊಬ್ಬರು ಅಂಧರಾಗುವ ಚಾನ್ಸ್ ಇದೆ. ಬಿಜೆಪಿ ಮಾಜಿ ಮಂತ್ರಿಗೆ ಬಂಧನದ ಶಾಕ್ ಕೊಡೋ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಮೂಲಕ ಬಿಜೆಪಿಗೆ ಮುಜುಗರ ಸೃಷ್ಟಿಸಲು ರಣತಂತ್ರ ಹೆಣೆದಿದ್ದಾರೆ. ಮುಡಾ ಕೇಸ್ ಸಂಬಂಧ ಪಾದಯಾತ್ರೆ ನಡೆಸಿದ್ದ ಬಿಜೆಪಿ ಬೆಂಗಳೂರಿನಿಂದ ಮೈಸೂರಿನವರೆಗೂ ಬಿಜೆಪಿ ಕಾಲ್ನಡಿಗೆಯಲ್ಲಿ ಹೋಗಿತ್ತು. ಅಲ್ಲದೆ ಬಿಜೆಪಿ ಕೋರ್ಟ್ನಲ್ಲಿ ಅಲೆದಾಡುವಂತೆ ಮಾಡಿದ್ರು. ಆರ್ಟಿಐ ಕಾರ್ಯಕರ್ತರನ್ನ ಎತ್ತಿ ಕಟ್ಟಿದ್ದ ಬಿಜೆಪಿಗೆ ಅರೆಸ್ಟ್ ಆಗುವ ಆತಂಕ ಎದುರಾಗಿದೆ. ಹಾಗಾದ್ರೆ ಸಿದ್ದು ಸೇಡಿನ ಚಕ್ರವ್ಯೂಹಕ್ಕೆ ಬಲಿಯಾಗೋದು ಯಾರು ಗೊತ್ತಾ? ಸಿದ್ದರಾಮಯ್ಯ ಹಿಟ್ ಲಿಸ್ಟ್ ನಲ್ಲಿ ಇರೋರು ಯಾರ್ಯಾರು? ಬಿಜೆಪಿ ಮೊದಲ ವಿಕೆಟ್ ಯಾರು? ಯಾವ ಕೇಸ್? ಮುಂದಿನ ವಾರವೇ ರಾಜ್ಯದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಲಿದ್ದು ಪೊಲಿಟಿಕಲ್ ಹೈ ಡ್ರಾಮಾಗೆ ಸಾಕ್ಷಿಯಾಗಲಿದೆ ಕರ್ನಾಟಕ. ಶೀಘ್ರದಲ್ಲಿಯೇ ಪೊಲಿಟಿಕಲ್ ಹೈ ಡ್ರಾಮಾಗೆ ಸಾಕ್ಷಿಯಾಗಲಿದೆ ಕರ್ನಾಟಕ. ಮುಂದಿನ ವಾರವೇ ರಾಜ್ಯದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಲಿದ್ದು ಬಿಜೆಪಿ ವಿರುದ್ಧ ಕೊತ ಕೊತ ಕುದಿಯುತ್ತಿದ್ದಾರೆ ಸಿದ್ದರಾಮಯ್ಯನವರು. ತನ್ನನ್ನ ಕೋರ್ಟ್ ಕಟಕಟೆಗೆ ತಂದು ನಿಲ್ಲಿಸಿದ್ದಕ್ಕೆ ಸಿದ್ದರಾಮಯ್ಯ ಫುಲ್ ಕೆಂಡಾಮಂಡಲವಾಗಿದ್ದಾರೆ. ಬಿಜೆಪಿ ನಾಯಕರಿಗೆ ಶಾಕ್ ಕೊಡಲು ಸಿದ್ದು ಸೈಲೆಂಟ್ ಆಗಿಯೇ ಸ್ಕೆಚ್ ಹಾಕಿ ಕೂತಿದ್ದಾರೆ. ಬಿಜೆಪಿ ಮಾಜಿ ಮಂತ್ರಿ ಮೇಲೆ ಬಿತ್ತು ಸಿಎಂ ಅವರ ವಕ್ರದೃಷ್ಟಿ. ಶೀಘ್ರವೇ ಬಿಜೆಪಿ ಮಾಜಿ ಸಚಿವರೊಬ್ಬರು ಅಂಧರಾಗುವ ಚಾನ್ಸ್ ಇದ್ದು ಬಿಜೆಪಿ ಮಾಜಿ ಮಂತ್ರಿಗೆ ಬಂಧನದ ಶಾಕ್ ಎದುರಾಗಿದೆ. ಈ ಮೂಲಕ ಬಿಜೆಪಿಗೆ ಮುಜುಗರ ಸೃಷ್ಟಿಸಲು ರಣತಂತ್ರ ಹೆಣೆದಿದ್ದಾರೆ. ಮುಡಾ ಕೇಸ್ ಸಂಬಂಧ ಮೈಸೂರಿನವರೆಗೂ ಬಿಜೆಪಿ ಪಾದಯಾತ್ರೆ ನಡೆಸಿತ್ತು. ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರನ್ನ ಕೋರ್ಟ್ನಲ್ಲಿ ಅಲೆದಾಡುವಂತೆ ಮಾಡಿದ್ರು. ಆರ್ಟಿಐ ಕಾರ್ಯಕರ್ತರನ್ನ ಎತ್ತಿ ಕಟ್ಟಿದ್ದ ಬಿಜೆಪಿಗೆ ಅರೆಸ್ಟ್ ಆಗುವ ಆತಂಕ ಎದುರಾಗಿದ್ದು ಹಾಗಾದ್ರೆ ಸಿದ್ದು ಸೇಡಿನ ಚಕ್ರವ್ಯೂಹಕ್ಕೆ ಬಲಿಯಾಗೋದು ಯಾರು? ಸಿದ್ದರಾಮಯ್ಯ ಹಿಟ್ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ? ಬಿಜೆಪಿಯ ಮೊದಲ ವಿಕೆಟ್ ಯಾರು? ಯಾವ ಕೇಸ್ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ.